ಒಂದು ಹನಿ ನೀರಿನ ಆಕಾರ ಚೈತನ್ಯ ತಯಾರಾಗ್ತೈತಿ. ಅವಾಗ ಮಗ ಮನೆಯೊಳಗೆ ಪಕ್ಕ ಪ್ರಾಯಕ್ಕೆ ಬಂದ ಕೂತ 21 ವರ್ಷ ಆಗಿ ತಾಯಿ ತಂದೆ ವಿಚಾರ ಮಾಡ್ತಾರ, ಏನಂತ ಮಗಾರೇ ಪಕ್ಕ ಪ್ರಾಯಕ್ಕೆ ಬಂದ ಕೂತ ಬಿಟ್ರ ಮಂದಿ ಬೇಲಿ ಜಿಗದ ಮಂದಿ ಹೊಲ ಮೇದ ಮಗ ಕಾಗಳಿ ತರ್ತಾನ ಮನಿಗೆ ತಿಳ್ಕೊಂಡ. ಮಂದಿ ಹೊಲ ಅಂದ್ರೆ ತಿಳಿದಿರ್ಬೇಕ್ರಲ್ಲ, ಅದನ್ನ ಹೇಳಕತ್ತ. ದೇಹಕ್ಕ ಬಂದ ಜೀವ ಗಂಡ ಅಂತ ಸುಳ್ಳ ಸುಳ್ಳಾಗಿ ಸ್ವಯಂ ಬ್ರಹ್ಮ ಪರ ವಸ್ತುವ ಪರಮಾತ್ಮ ಹೆಂಗ ಆಯ್ತು ನಿರ್ಮಾಣ ನೀ ಹೇಳಿ ಹೋಗೋ ಅರ್ಜುನ. 4 ತಿಂಗಳ ಪಿಂಡ ತುಂಬಿತು ಪ್ರಾಣ ಯಾವಾಗೋ ದರ್ಶನ. 4 ತಿಂಗಳ ಪಿಂಡ ತುಂಬಿತು ಪ್ರಾಣ ಯಾವಾಗೋ ದರ್ಶನ. ಯಾವುದ್ರೊಳಗ ಬಂದ ಜೀವ ಸೇರಿತ ತಗದ ನನಗ ತಿಳಸಣ್ಣ ಈ ದೇಹದೊಳಗ ತೋರಸಣ್ಣ. ಜೀವ ಇರುವುದು ಯಾವುದರೊಳಗ ಹೇಳಿ ಡಪ್ಪ ಡಣ ಡಣ ಹೇಳಿ ಡಪ್ಪ ಭಾಗಪದ ಹೇಳಿ ಡಪ್ಪ. ಜೀವ ಇರುವುದು ಯಾವುದರೊಳಗ ಹೇಳಿ ಡಪ್ಪ ಬಾರಸಣ್ಣ. ಮೊದಲೆಲ್ಲಿ ಜೀವ ಇರುವುದೋ ಯಾವ್ಯಾವ ಸ್ಥಾನ ತಿರುಗುವುದೋ ಏನೇನ ಊಟ ಮಾಡುವುದೋ ಯಾವ ಕಡೆಯಿಂದ ಈ ದೇಹಕ್ಕ ಬಂದ ಕೊಡುವ ಬೆಟ್ಟ ಓಡುವುದೋ ಯಾವ ಕಡೆಯಿಂದ ಈ ದೇಹಕ್ಕ ಬಂದ ಕೊಡುವ ಬೆಟ್ಟ ಓಡುವುದೋ ಮೊದಲಿಗೆ ಪಿಂಡ ಮೂಡುವುದೋ ಆಮೇಲೆ ಜೀವ ಕೂಡುವುದೋ ಇದರೊಳಗ ಹಿರಿದು ಯಾವದೋ ಸಣ್ಣ ದೊಡ್ಡದ ಯಾವುದು ನಿಮಗ ನಾವ ಕೇಳುವುದು ಸಣ್ಣ ದೊಡ್ಡದ ಯಾವದ ನಿನಗ ನಾನು ಕೇಳುವ ನಿಮಗ ಕೇಳುವುದು. ಕವೇಶ್ವರನ ನಿನ್ನ ಕೇಳತೀನ ಕವೇಶ್ವರ ನಿನ್ನ ಕೇಳತೀನ. ಏನು ಹೇಳ್ತಾರೆ ನೋಡ್ರಿ, ಮೊದಲ ಪ್ರಾಣ ಹುಟ್ಟಬೇಕಾದ್ರೆ ಯಾವಲ್ಲಿರೇ ಹುಟ್ಟಿತಿದು ಅದು ಇತ್ತು ಯಾವಲ್ಲಿ ಶರೀರ ಒಳಗೆ ಬಂದ ಕೂಡ್ಕೊಳ್ಳೋಕ್ಕಿಂತ ಮೊದಲು ಇದರ ಠಿಕಾಣ ಯಾವಲ್ಲಿತ್ತ. ಈ ಶರೀರ ಅನ್ನುವಂಥ ಮನಿ ಒಳಗೆ ಬಂದ ಮೆಟ್ಟ ಮಾಡೋಕ್ಕಿಂತ ಮೊದಲು ಈ ಜೀವಾತ್ಮ ಇತ್ತು ಯಾವಲ್ಲಿ, ಇದರ ಠಿಕಾಣ ಯಾವಲ್ಲಿತ್ತು, ಇದರ ಮೆಟ್ಟ ಯಾವಲ್ಲಿತ್ತು. ಏನ ಭೂಮಿಯಾಗಿತ್ತೋ ಆಕಾಶದಾಗಿತ್ತೋ ಗಾಳಿಯಾಗಿತ್ತೋ ನೀರಾಗಿತ್ತೋ ಬೆಂಕಿಯಾಗಿತ್ತೋ ಇದ್ರದಕ್ಕೂ ಒಂದು ಮನಿ ಬೇಕಲ್ಲ ನೋಡ್ರಿ. ಇದ್ರೊಳಗೆ ಬಂದು ಕೂಡಕ್ಕಿಂತ ಮೊದಲು ಒಂದು ಮನಿ ಬೇಕಲ್ಲ ಇರ್ಲಕ್ಕ ಹಂಗ ಜೀವ ಎಲ್ಲಿತ್ತು ಅಂತ ಕೇಳ್ತಾರ ಕವಿಗಳು. ಹೆಂಗ ಬಂದು ಕೂಡಿತ ಇದು ಇಲ್ಲದನ ಕವಿಗಳೊಂದು ಮಾತು ಹೇಳ್ತಾರ, ಮೊದಲಿಗೆ ಪಿಂಡ ಮೂಡುವುದು ಆಮೇಲೆ ಜೀವ ಕೂಡುವುದು. ಪಿಂಡ ಮೂಡಿದ 4ನೇ ತಿಂಗಳಿಗೆ ಬಂದು ಪ್ರಾಣ ಕೂಡ್ಕೋತದ ಒಳಗ, ಅದಕ್ಕೆ ಪ್ರಾಣಸ ಅನ್ನದ. ಹಂಗ ಪಿಂಡ ಮೂಡಿದ ಬಳಕ ಪ್ರಾಣ ಕೂಡ್ತಿತ್ತಂದ್ರ ಪಿಂಡ ಅಂದ್ರ ಹೆಣ್ಣ, ಮೊದಲ ಪಿಂಡ ಆಮೇಲೆ ಪ್ರಾಣ ಇವೆರಡು ಕೂಡಿಸಿ
ಸಗುಣ ನಿರ್ಗುಣ ಹೌದು ನಿರಾಕಾರ ನೀರ ಅದ್ರೊಳಗೆ ಹೋಗಿ ಕೂಡಿದ ಬಳಕ ಆಕಾರ ಇಲ್ಲೇ ಆಗ್ತತಿ ನಿರಾಕಾರ ಹೆಂಗ ಇದ್ರೊಳಗೆ ಐತ್ರಿ ಅದು ನಿರಾಕಾರ ಆಗೋದ ನಿರಾಕಾರ ಮೊದಲು ಇದ್ದಿದ್ದಿಲ್ಲ ನಿರಾಕಾರ ಎಲ್ಲಿ ಹೊರಗೆ ನಿರಾಕಾರ ಹುಡುಕ್ಯಾಡ್ರಿ ಇಲ್ಲೇ ಇಲ್ಲ ಇಲ್ಲೇ ತೋರ್ಸೋದು ಎಲ್ಲ ಇಲ್ಲೇ ಐತಿ ನಿರಾಕಾರ ಹೆಂಗ್ರಿಪ್ಪ ಹಂಗ ಒಂದು ವರ್ಷದೊಳಗೆ ದಿವಸ ಎಟ್ಟದವ್ರಿ 365 ದಿವಸ ಅದಾವಲ್ಲ 365 ತುತ್ತು ಅನ್ನ ಮೆಲದಾಗ ಮಾನವನಲ್ಲಿ ಒಂದು ಹನಿ ರಕ್ತ ತಯಾರಾಗ್ತದ ಆಗ್ತೈತಿ ಅಂತ 365 ಹನಿ ರಕ್ತ ಕರಗಿದಾಗ ಒಂದು ಹನಿ ಬಿಂದು ತಯಾರಾಗ್ತದ ಆಗ್ತೈತಿ ಅಂತ 305 ಹನಿ ಬಿಂದು ಕರಗಿದಾಗ ಒಂದು ಹನಿ ನೀರಿನ ಆಕಾರ ಚೈತನ್ಯ ತಯಾರಾಗ್ತೈತಿ ಅವಾಗ ಮಗ ಮನೆಯೊಳಗೆ ಪಕ್ಕ ಪ್ರಾಯಕ್ಕೆ ಬಂದ ಕೂತ 21 ವರ್ಷ ಆಗಿ ತಾಯಿ ತಂದೆ ವಿಚಾರ ಮಾಡ್ತಾರ ಏನತ್ತ ಮಗಾರೇ ಪಕ್ಕ ಪ್ರಾಯಕ್ಕೆ ಬಂದ ಕೂತ ಬಿಟ್ರೆ ಮಂದಿ ಬೇಲಿ ಜಿಗದ ಮಂದಿ ಹೊಲ ಮೇದ ಮಗ ಕಾಗಳಿ ತರ್ತಾನ ಮನಿಗೆ ತಿಳ್ಕೊಂಡ ಮಂದಿ ಹೊಲ ಅಂದ್ರೆ ತಿಳಿದಿರ್ಬೇಕ್ರಲ್ಲ ಅದನ್ನ ಹೇಳಕತ್ತಂಗಿಲ್ರಿ ಯಾರಿಗೆ ಹಂಗ ಮಂದಿ ಹೊಲಕ್ಕೆ ಎಲ್ರಿ ಆಸೆ ಮಾಡಿ ಮಗ ಬಡಿಸ್ಕೊಂಡ ಕಾಗಾಳಿ ತಂದಗಿಂದ ನಮಗ ಮನಿಗೆ ತಿಳ್ಕೊಂಡ ಬುತ್ತಿ ಕಟ್ಕೊಂಡು ಹುಡುಕ್ಯಾಡಿ ಈಕಿನ ತಂದ ಗಂಟು ಹಾಕಬೇಕಾಗೈತಿ ಯಾಕ ಒಂದ ಮನಿ ಹಿಡ್ಕೊಂಡು ನೆಟ್ಟಗಿರ್ಲೈತಿ ಹೇಳಿ ಇರ್ಲಿಕ್ಕದ ಸಿಕ್ಕಂಗ ಹಾದಿ ಹೆಣ ಆಗ್ತತಿ ಅನ್ನೋ ತಾಯಿ ತಂದೆ ಗೊತ್ತೈತಿ ಮನ್ಯಾಗ ಉಪ್ಪು ಉಂಡ ಶರೀರ ಗಪ್ಪ ಕುಂಡ್ರು ಗುಡಂಗಿಲ್ಲ ಹುಲ್ಗುಚ್ಚಿ ಮಾಡಕ್ ಚಾಲು ಮಾಡ್ತದ ಅದು ಒಳಗೆ ಗಪ್ಪ ಕುಂಡ್ರು ಕೊಟ್ಟಿತ್ತಾನ ಅದ ಮನ್ಯಾಗ ಹಂಗ ಯಾವಾಗ ಹೆಣ್ಣಿನ ಹುಡುಕ್ಯಾಡಿ ತಂದ ಗಂಟು ಹಾಕೊಂಡು ಯಾವಾಗ ಲಗ್ನದು ಆಯ್ತು ನೋಡು ಅವಾಗ ಹೆಂಗ ಗಂಡಿನಲ್ಲಿ ಇದ್ದಾಗ ಬರೇ ಒಂದು ನೀರಿನ ಆಕಾರ ಇತ್ತು ಅದಕ್ಕೇನು ಒಂದು ರೂಪ ಆಗಿಲ್ಲ ಏನೂ ಆಗಿಲ್ಲ ಅಲ್ಲಿ 3 ತಿಂಗಳು ಅಗಾವ ಮೆಟ್ಟ ಮಾಡೈತಿ ಅದ ಗಂಡಿನ ಶರೀರ ಒಳಗ 3 ತಿಂಗಳು ಅಗಾವ ಮೆಟ್ಟ ಮಾಡೈತಿ ಖರೆ ಅದಕ್ಕೇನು ಒಂದು ಕೈ ಇಲ್ಲ ಕಾಲಿಲ್ಲ ಕಣ್ಣಿಲ್ಲ ಮೂಗಿಲ್ಲ ಕಿವಿ ಇಲ್ಲ ಬಾಯಿ ಇಲ್ಲ ಬರೇ ಒಂದು 3 ತಿಂಗಳ ಮುಟ್ಟಿಗೆಟ ಪಿಂಡ ತಯಾರಾಗಿಲ್ಲ ನೀರಾಗಿ ಗಪ್ಪ ಬರೇ ನೀರ ಐತಾರ ತ್ಯಾಕಿದ್ದಾಗ ಮುಂದೆ ಅದೇ ನೀರಿನ ಆಕಾರ ಬಂದ ಹೆಣ್ಣಿನ ಗರ್ಭದೊಳಗೆ ಯಾವಾಗ ಒಡಗುಡ್ಕೋತಲ್ಲ ಬರೇ 3 ತಿಂಗಳದಾಗ ಅಂದ್ರೆ 3 ತಿಂಗಳ ಮುಟ್ಟಿಗೆಟ ಪಿಂಡ ತಯಾರಾತ ಅಲ್ಲಿ ಆಕಾರ ಚಾಲು ಆತ ಇವನೊಳಗಿದ್ದಾಗ ಬರೇ ನೀರು ನಿಂತೇಲಿ ಬರೋಣ ಆಕಾರ ಗಂಡಿನಲ್ಲಿದ್ದಾಗ ನೀರ ಹೆಣ್ಣಿನಲ್ಲಿ ಬಂದ ಬಳಕ ಆಕಾರ ಇದಕ್ಕ ಅಂದಾರ ನಿರಾಕಾರ ಹೊರಗಿನ ಗುಡ್ಡ ಸುತ್ರ ಏನು ಮೇಳಿಲ್ಲ ಎಲ್ಲ ಇಲ್ಲೇ ಅದರಿ ಆದ್ರ ಜರ ಸಂಶಯ ಬರ್ತದ್ರಿ ನನಗೆ ಇದ್ರೊಳಗೆ 3 ತಿಂಗಳು ಅಗಾವ ಅದ ನೀರಿನ ಆಕಾರ ಬಿಂದು ಮೆಟ್ಟ ಮಾಡೈತಿ ಗಂಡ ಹಾಡೋರ ಮೈಯಾಗ ಐತಿ ಮೊದಲು ಖರೆ ಅದೇ ಎದಕ್ಕೂ ಉಪಯೋಗ ಬಂದಿಲ್ಲ ನೋಡ್ರಿ ನೀವು ಅದಕ್ಕೇನೋ ಒಂದು ಕೈ ಇಲ್ಲ ಕಾಲಿಲ್ಲ ಅದಕ್ಕೆ ಹಿರಿಯಾರ ಒಂದು ಮಾತು ಹೇಳ್ಯಾರ ಹೆಣ್ಣು ಮಗಳ 6 ತಿಂಗಳ ಬಸರಿದ್ರೆ ಗಂಡ ಮಗ ಗುಪ್ಪಿತ್ತು 3 ತಿಂಗಳಾಗ ಬಸರು ಇರ್ತಾನತ್ತ ಯಾಕಂದಾರ ಗೊತ್ತತಿ ನೀ ಮಾತು 3 ತಿಂಗಳ ಅಗಾವ್ ಮೆಟ್ಟ ಮಾಡಿರ್ತೈತಿ ಆ ವೀರ್ಯ ಅನ್ನುವಂತ ಇವನಲ್ಲಿ ಇರ್ತೈತಿ ಖರೆ ಅದಕ್ಕೆ ಏನೂ ಆಗಲಕ್ಕ ಬರಂಗಿಲ್ಲ ಇವ್ರ ಹತ್ತೇಲಿದ್ದಾಗ ಏನೂ ಆಗಿಲ್ಲ ಕೈ ಇಲ್ಲ ಕಾಲಿಲ್ಲ ಕಣ್ಣಿಲ್ಲ ಮೂಗಿಲ್ಲ ಕಿವಿ ಇಲ್ಲ ಬಾಯಿ ಇಲ್ಲ ಬರೇ ಒಂದು ಮುಟ್ಟಿಗೆ ಅಟ್ಟ ಪಿಂಡ ತಯಾರಾಗ್ಲಿಲ್ಲ ಗಂಡಿನಲ್ಲಿ ಇದ್ದಾಗ ಅದ ಹೆಣ್ಣಿನಲ್ಲಿ ಬಂದ ಬಳಕ ಕೈಯ ಕಾಲ ಕಣ್ಣ ಮೂಗ ಕಿವಿ ಬಾಯಿ ಕಂಡು ಅದ್ವೈತ ಶರೀರ ಆತ ಯಾರಲ್ಲಿ ಇದು ಹೆಣ್ಣಿನಲ್ಲಿ ಭಾಗಪ್ಪ ಜನಿ ದೊಡ್ಡ ವಿದ್ಯಲ್ಲ ಮಂದಿ ಹೊಲ ಬಂದು ಚೆಕ್ ಮಾಡಿದ್ರೆ ಏನೋ ಕೊಳೆಂಬಿದ್ದಿತ್ತು ನಿನ್ನ ಶರೀರ ಒಳಗೆ ಮೆಟ್ಟು ಮಾಡಿತ್ತಲ್ಲ ಮಾಡಬೇಕಾಗಿತ್ತು ಮಕ್ಕಳ ಮನ್ಯಾಗ ಹಂಗೆ ಮಾಡ್ಲಾ ಬರಲ್ಲ ಯಾಕ ಇವನಲ್ಲಿ ಅದು ಆಗುದಿಲ್ಲ ಯಾಕ್ರಿ ಇವನಲ್ಲಿ ಜೆರಾಕ್ಸ್ ಮೆಷಿನ್ ಇಲ್ಲ ಜೆರಾಕ್ಸ್ ಮಷೀನ್ ಇಲ್ಲತ್ತೀರಿ ಜೆರಾಕ್ಸ್ ಕಾಪಿ ಕೊಡ್ಬೇಕಾದ್ರೆ ಮತ್ತೆ ಮಷೀನಕ್ಕೆ ಹಾಯ್ಬೇಕು ಬಂದ ಅದಕ್ಕೆ ಆ ಮಷೀನಕ್ಕೆ ತ್ಯಾಕ ಬಡಿದಾಡ್ರೆ ಜೆರಾಕ್ಸ್ ಕಾಪಿ ಬರುದದು ಹಂಗ ಭಾಗಪ್ಪ ಜಾನಿ ಏನು ಮಾಡಿದ್ರು ನನ್ನ ಬಿಟ್ರೆ ನಿನ್ನ ತ್ಯಾಕ ಒಂದು ಕೀಡಿ ಹುಟ್ಲಕ್ಕ ಸಾಧ್ಯ ಇಲ್ಲತ್ತ ನಂದು ಇವತ್ತು ವಾದ ಐತಿ ಏನತ್ತೀರಣ್ಣ ಹೆಣ್ಣು ಹೆಚ್ಚೈತೈತಿ ನೀವು ಒಟ್ಟ ಗಪ್ಕೊಂಡ್ರ ಹೇಳ್ತಾನ ಬಂದ ರೊಕ್ಕ ಕೊಟ್ಟ ನಿನಕಿ ಆಗ ರೊಕ್ಕ ಕೊಟ್ಟ ಕರೆಸ್ಯಾರ ಅವ್ನು ಭಾಗಪ್ಪ ಜನ ಶಾನೆ ಅದಾನ ಅಂತೇಳಿ ಒಟ್ಟ ಗಪ್ಪು ಕುಂಡ್ರೋದಾಗದ ನಿಮ್ಮದ ನಮ್ಮ ಗಂಡ ಆಡೋರಿಗೆ ನಮಗೆ ಇವತ್ತು ವಾದಿ ಮಾಡೋದಾಗದ ನಮ್ಮದ ಅದಕ್ರಿ ಹೇಳತ್ತೇರಿ ಭಾಳ ಶಾನೆ ಅದಾರಿ ಭಾಗಪ್ಪ ಕಕ್ಕ ಅವ್ರು ಈಗ ಶರೀರಕ್ಕ ಜೀವಕ್ಕನ ಹತ್ತೈತಿ ಈಗ ಲಡಾಯಿ ಲಗ್ನ ನಡೆದೈತಿ ಏನಂತ ಹೇಳಿ ಅದಕ್ಕೆ ಕೇಳ್ತಾರ ನೋಡ್ರಿ ಕವಿಗಳ ಜೀವಗಂಡನು ಶರೀರ ಹೆಣ್ತೈತಿ ಹೇಳತಾವ ಶಾಸ್ತ್ರ ಹಿಂಗ ಕೂಗತಾವ್ರಿ ಪಂಡಿತರ
ಮೊದಲ ಬಂದ ಈ ದೇಹಕ್ಕೆ ಭೇಟಿಯಾಗಿ ಕುಂಕುಮ ಹಚ್ಚಿದವ್ರು ಯಾರ? ಬೇಕಲ್ಲ, ಹೊರಗೆ ಏನ್ ನಡಿತೈತಿ, ಇಲ್ಲಿ ಅದು ನಡಿಬೇಕು. ಒಳಗೆ ಬಹಿರಂಗದಾಗ ಹೆಂಗ ಲಗ್ನ ಮಾಡ್ಕೋತೀವಲ್ಲ, ಶರೀರ ಒಳಗುನು ಹಂಗ ಗಂಡ ಹೆಂಡತಿ ಆಗಬೇಕಾಗೈತಿ. ಇವತ್ತ ಅದೆಲ್ಲ ಚಾರ್ಜ್ ಬರಬೇಕು. ಶರೀರ ಅನ್ನುವಂತ ಹೆಣ್ತಿನ ನೋಡ್ಲಾಕ ಬರ್ಬೇಕಾದ್ರ ಯಾವ ತಾರೀಖಕ್ಕೆ ಬಂದಿಕ್ಕಿನ ಸಾಕಾರ ಪುಡ ಮಾಡ್ಕೊಂಡತ್ತಿದ ಜೀವಾತ್ಮ ಅನ್ನುವಂತ ಗಂಡ. ಅದಕ್ಕೆ ಕೇಳ್ತಾರೆ, ದೇಹ ಹೆಂಡತಿ ಜೀವ ಗಂಡನು ಕೂಗತಾವ್ರಿ ಶಾಸ್ತ್ರ, ಹಿಂಗ ಹೇಳತಾರ ಪಂಡಿತರ. ಮೊದಲ ಬಂದ ಈ ದೇಹಕ್ಕ ಭೇಟಿಯಾಗಿ ಕುಂಕುಮ ಹಚ್ಚಿದವರ್ಯಾರ? ಮೊದಲ ಬಂದ ಈ ದೇಹಕ್ಕ ಭೇಟಿಯಾಗಿ ಕುಂಕುಮ ಹಚ್ಚಿದವರ್ಯಾರ? ಯಾವ ತಾರೀಕಿಗೆ ಲಗ್ನವಾದೀತು? ಬಾಜಿ ಎಲ್ಲಿಂದ ತಂದಾರ? ಅವರು ಯಾವ ಊರ ಕ್ವಾರಿವ್ಯಾರ? ಕಳಸಗಿತ್ತಿ ಐರಣಿಗೆ ತಂದಾಳು ಯಾವ ಮಾಡಿದ ಕುಂಬಾರ? ಶರೀರದೊಳಗ ಯಾವ ಮಾಡಿದ ಕುಂಬಾರ? ಅಂತ ಟೈಮ್ದಾಗ ಯಾವ ಎದ್ದ ಕುಂಬಾರ? ಕಳಸಗಿತ್ತಿ ಐರಣಿಗೆ ತಂದಾಳು ಯಾವ ಮಾಡಿದ ಕುಂಬಾರ? ಶರೀರದೊಳಗ ಯಾವ ಮಾಡಿದ ಕುಂಬಾರ? ಏನ್ ಹೇಳ್ತಾರಿಪ್ಪ? ದೇಹಕ್ಕ ಜೀವಕ್ಕ ಲಗ್ನವಾಗುವಾಗ ಯಾವ ತಾರೀಕಿತ್ತ? ಯಾವ ತಾರೀಕಲ್ಲಿ ಲಗ್ನ? ಬಹಿರಂಗದೊಳಗೆ ಹುಡುಗ ಹುಡುಗಿಗೆ ಲಗ್ನ ಆಗಬೇಕಾದ್ರೆ ತಾರೀಖ ಮುಹೂರ್ತ ಇಟ್ಟ ಗಂಟೆ ಕಕ್ಕಿ ಕಾಳು ಬೀಳಬೇಕಂತ ಹೇಳಿ ಒಪ್ಪಿಸ್ಕೋತಾರ. ಕರೈತಿ. ಹಂಗ ಶರೀರ ಅನ್ನುವಂಥ ಹೆಣ್ತಿನ ಮಾಡ್ಕೊಳಕ್ ಬರ್ಬೇಕಾದ್ರೆ ಜೀವಾತ್ಮ ಅನ್ನುವಂಥ ಗಂಡ ಇವ್ರಿಬ್ಬರದು ಯಾವ ತಾರೀಖಕ್ಕೆ ಲಗ್ನ ಆಗೈತಿ? ಮತ್ತು ಬಾಜಿಗೆ ನೋಡ್ರಿ, ಮದುವೆ ಒಳಗೆ ಮೆರವಣಿಗೆ ತೆಗಿಬೇಕಾದ್ರೆ ಗಟ್ಟಿ ಮೇಳ ಮಾಡ್ಬೇಕಂದ್ರೆ ತಾಳಿ ಕಟ್ಟಾಗ ಬಾಜಿ ಊದುತ್ತಾರ, ಬಾಜಿ ಬಾರಿಸ್ತಾರ. ಆ ಬಾಜಿ ಬಾರಿಸೋರು ಈ ಶರೀರ ಒಳಗೆ ಯಾರು ಆಗ್ಯಾರ? ಯಾವ ಕೊರಿವ್ಯಾರ ಬಂದಾರ? ಯಾವ ಕೊರಿವ್ಯಾರ ಆಗಿದ್ರಿ? ಈ ಶರೀರ ಒಳಗೆ ಕೊರಿವ್ಯಾರ ಆದವ್ರ ಹೆಸರು ಏನು? ಇದು ಅಲ್ಲದರಿ ಕಳಸಗಿತ್ಯ ಈ ರಾಣಿಗೆ ತಂದಳ ಯಾವ ಮಾಡಿದ ಕುಂಬಾರ? ಇದ್ರೊಳಗೆ ಕುಂಬಾರ ಯಾವದಾನ? ಶರೀರ ಒಳಗ ಕುಂಬಾರ ಆದಾಮ ಯಾವ, ಕಳಸಗಿತ್ಯ ಐರಾಣಿಗೆ ಯಾವಕ್ಕೆ ತಂದಾಳ? ಹೌದೌದು ಕೇಳ್ತಾರೆ. ಯಾಕಂದ್ರೆ ಜೀವಾತ್ಮದ ಬದ್ದಲ್ ನೋಡದತಿ ಅಂದ್ರೆ ಅದರ ಬದ್ದಲ್ನ ಹೋಗ್ಲಿ, ಹಂಗ ಹೋಗ್ಲಿ. ಮನೆಯ ನೋಡಲಕ್ಕ ಬಂದವರು ಯಾರ? ಬಂದು ಬೀಗ್ತಿ ಬೀಗರ, ನೀವ ಹೇಳಬೇಕ್ರಿ ಅವ್ರ ಹೆಸರ. ಮೈ ಮ್ಯಾಲ ಒಡವಿ ಏನೇನ ಇಟ್ಟಾರ? ಗಂಡಿನ ಮನೆಯವರ ಮೈ ಮ್ಯಾಲ ಒಡವಿ ಏನೇನ ಇಟ್ಟಾರ? ಗಂಡಿನ ಮನೆಯವರ ಎಲಿ ಅಡಿಕೆ ಎಲ್ಲಿಂದ ತಂದಾರ? ಈ ದೈವಕ್ಕ ಹಂಚಿದವರ್ ಯಾರ? ಯಾವೆದ್ದೋ ಮಠದ ಐನಾರ ಅಯ್ಯನವರ. ಗೌಡ ಕುಲಕರ್ಣಿ ಪಂಚಾರ ಯಾರ ಉಂಡ ಹೋಗ್ಯಾರ? ಗುಳದಾಳಿ ಎಲ್ಲಿಂದ ತಂದಾರ? ಗುಳದಾಳಿ ಕಟ್ಟಿದವರ್ ಯಾರ? ಆಗ ಮಂತ್ರ ಯಾರ ನೋಡದಾರ? ಆವಾಗ ಅಕ್ಕಿ ಕಾಳ ಯಾರ ತಂದ ಕೊಟ್ಟ? ಹಾಕಿದವರ್ ಯಾರ? ಆವಾಗ ಅಕ್ಕಿ ಕಾಳ ಯಾರ ತಂದ ಕೊಟ್ಟ? ಹಾಕಿದವರ್ ಯಾರ?
ಖಾಲಿ ಭೂಮ ಎಲ್ಲಿಂದ ತಂದಾರ ಆ ಭೂಮ ಮಾಡಿದವರ್ಯಾರ ಇದರೊಳಗ ಇಡಬ್ಯಾಡ್ರಿ ಕಸರ ನಿಮ್ಮ ಕಸರ ಒಂದೊಂದ ಭೂಮಕ್ಕ ಏಸೆ ಹೋಳ್ಗಿ ನೀಡ್ಯಾರ ಹೋಳ್ಗಿ ನೀಡ್ಯಾರ ಒಂದೊಂದ ಭೂಮಕ್ಕ ಏಸೆ ಹೋಳ್ಗಿ ನೀಡ್ಯಾರ ಮೂಲಿಗೆ ಇಟ್ಟಾರ ಭೂಮದ ಸಂಗಟ ತುಪ್ಪ ತಂದಾರು ಗೌಳಗಿತ್ತಿ ಹೆಸರ ನೀ ಹೇಳೋ ಏಸಿದ್ದು ಎಮ್ಮಿ ಕರಗಾಳೋ ಬಂದು ಜೀವ ಗಂಡ ಅಂತ ಹೇಳಬ್ಯಾರೆ